ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನೆಲ್. ಸ್ವಿಟ್ಜರ್ಲ್ಯಾಂಡಲ್ಲಿ ಇವತ್ತು ನಮ್ಮ 4ನೇ ದಿನ ಆ್ಯಂಡ್ ನಾವಿವತ್ತು ಸ್ವಿಟ್ಜರ್ಲ್ಯಾಂಡ್ನ ಮೋಸ್ಟ್ ಐಕಾನಿಕ್ ಮೌಂಟೇನ್ನ ನೋಡೋಕೆ ಹೋಗ್ತಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರಾಮ್ ಇಂಟರ್ಲೇಕನ್. ನಾವು ಉಳ್ಕೊಂಡಿರೋ ಹೋಟೆಲು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಪಕ್ಕದಲ್ಲಿ ಲೇಕ್ ಥನ್ ಆ್ಯಂಡ್ ಬ್ಯೂಟಿಫುಲ್ ಮೌಂಟೇನ್ ವ್ಯೂಸ್, ಅ ಪರ್ಫೆಕ್ಟ್ ಸ್ಟಾರ್ಟ್ ಟು ದ ಡೇ. ಆ್ಯಂಡ್ ನಾವು ಈ ಬ್ಯೂಟಿಫುಲ್ ವ್ಯೂ ಜೊತೆ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿ ಝರ್ಮ್ಯಾಟ್ ಕಡೆಗೆ ಹೊರಟ್ವಿ. ಈ ಕೋಲ್ಡ್ ಬ್ರೀಸ್, ಸೈಲೆಂಟ್ ಮೌಂಟೇನ್ಸ್, ಬ್ಯೂಟಿಫುಲ್ ಲೇಕ್ಸ್ ಆ್ಯಂಡ್ ಇದ್ರ ಜೊತೆ ಹಾಟ್ ಬ್ರೇಕ್ಫಾಸ್ಟ್ ವಿತ್ ದಿಸ್ ವ್ಯೂ, ಇಮ್ಯಾಜಿನ್, ವಾವ್ ಅಲ್ವಾ? ಸೊ ಬನ್ನಿ, ಇಂಟರ್ಲೇಕನಿಂದ ಝರ್ಮ್ಯಾಟಿಂದ ಗಾರ್ನರ್ಗ್ರಾಟ್, ಹಾಗೆ ಗಾರ್ನರ್ಗ್ರಾಟಿಂದ ವರ್ಲ್ಡ್ಸ್ ಮೋಸ್ಟ್ ಸೀನಿಕ್ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮ್ಯಾಟರ್ಹಾರ್ನ್ ಮೌಂಟೇನ್ನ ನೋಡ್ಕೊಂಬರೋಣ. ನಾವು ಇಂಟರ್ಲೇಕನಿಂದ ಝರ್ಮ್ಯಾಟ್ ಕಡೆಗೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಈ ಜರ್ನಿ ಸ್ವಿಸ್ ಪಾಸಲ್ಲೇ ಇನ್ಕ್ಲೂಡ್ ಆಗಿತ್ತು ಆ್ಯಂಡ್ ಇದು ಅಬೌಟ್ 2.5 ಗಂಟೆ ಜರ್ನಿ ಆಗಿತ್ತು. ನಿಜ ಹೇಳಬೇಕಂದ್ರೆ ಸ್ವಿಸ್ ಮಾರ್ನಿಂಗ್ಸ್ ರಿಯಲಿ ಹಿಟ್ ಡಿಫ್ರೆಂಟ್ಲಿ. ನಾನು ಲಿಟ್ರಲಿ ನನ್ನ ಎಲ್ಲ ವೀಡಿಯೋಸಲ್ಲಿ ಹೇಳ್ತಾನೆ ಬಂದಿದ್ದೀನಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಟ್ರೈನ್ ಜರ್ನಿ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ಈ ಜರ್ನಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಫೈನಲಿ ವಿ ರೀಚ್ ಝರ್ಮ್ಯಾಟ್ ಆಫ್ಟರ್ 2.5 hours. ಆ್ಯಂಡ್ ಈ ಪ್ಲೇಸು ತುಂಬಾ ಸ್ಪೆಷಲ್. ಈ ಪ್ಲೇಸ್ ಬಗ್ಗೆ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಾವು ಮ್ಯಾಟರ್ಹಾರ್ನ್ ಮೌಂಟೇನ್ ನೋಡಕ್ಕೆ ಹೋಗಬೇಕು ಅಂದರೆ 2 ದಾರಿ ಇದೆ. ಒಂದು ಮ್ಯಾಟರ್ಹಾರ್ನ್ ಗ್ಲೇಷಿಯರ್ ಪ್ಯಾರಡೈಸ್ ರೂಟ್. ಇಲ್ಲಿ ನೀವು ಯುರೋಪ್ನ ಹೈಯೆಸ್ಟ್ ಕೇಬಲ್ ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ನೋ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಗಾರ್ನರ್ಗ್ರಾಟ್ ಟ್ರೈನ್ ರೂಟ್. ನಾವು ಹೋಗೋ ಮುಂಚೆ 2 ಕಡೆ ಲೈವ್ ವೆಬ್ ಕ್ಯಾಮ್ಸ್ನ ಚೆಕ್ ಮಾಡಿದ್ವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮ್ಯಾಟರ್ಹಾರ್ನ್ ಗ್ಲೇಷಿಯರ್ ಪ್ಯಾರಡೈಸಲ್ಲಿ ವೆದರ್ ಚೂರು ಚೆನ್ನಾಗಿರಲಿಲ್ಲ, ಎಲ್ಲ ಕಡೆ ಮೋಡ ಆವರಿಸ್ಕೊಂಡಿತ್ತು. ಸೊ ನಾವು ಗಾರ್ನರ್ಗ್ರಾಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಆನೆಸ್ಟ್ಲಿ ದಿಸ್ ಬಿಕೇಮ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಆರ್ ಟ್ರಿಪ್. ಈ ಟ್ರೈನ್ ಜರ್ನಿ ಅಂತೂ ಸಖತ್ತಾಗಿತ್ತು. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸೀನಿಕ್ ಟ್ರೈನ್ ರೈಡ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ಇದು ಫುಲ್ಲಿ ಎಲೆಕ್ಟ್ರಿಕ್ ಕಾಗ್ವಿಲ್ ಟ್ರೈನ್ ಆಗಿದೆ. ಆ್ಯಂಡ್ ಈ ಒಂದು ಟ್ರೈನ್ ಜರ್ನಿ ಸ್ವಿಸ್ ಪಾಸಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಮೌಂಟೇನ್ ನೋಡೋಕ್ಕೆ ಹೋಗಬೇಕು ಅಂದರೆ ನಾವು ಸಪ್ರೇಟಾಗಿ ಟಿಕೆಟ್ ತಗೋಬೇಕಾಗತ್ತೆ. ಆ್ಯಂಡ್ ನಮ್ಮ ಹತ್ರ ಸ್ವಿಸ್ ಪಾಸ್ ಇದ್ದಿದ್ದರಿಂದ ಟಿಕೆಟ್ ಹಾಫ್ ರೇಟ್ ಆಗಿ ನಮಗೆ 1 ಟಿಕೆಟ್ಗೆ 66 ಸ್ವಿಸ್ ಫ್ರಾಂಕ್ಸ್ ಆಯಿತು, ಅಂದರೆ ಅರೌಂಡ್ 8,000 rupees. ಗಾರ್ನರ್ಗ್ರಾಟ್ 3,089 meters ಅಂದರೆ ಅರೌಂಡ್ 10,000 feet ಮೇಲೆ ಇದೆ. ಆ್ಯಂಡ್ ಇಲ್ಲಿಂದ ಮ್ಯಾಟರ್ಹಾರ್ನ್ ಮೌಂಟೇನ್ನ ಬೆಸ್ಟ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಈ ಟ್ರೈನ್ ಹೈಕ್ ಮಾಡೋರಿಗೆ, ಸ್ಕೀ ಮಾಡೋರಿಗೆ ಅಂತ ಬೇರೆ ಬೇರೆ ಕಡೆ 4 ಸ್ಟಾಪ್ಸ್ ಮಾಡಿ ಫೈನಲಿ ಗಾರ್ನರ್ಗ್ರಾಟ್ನ ತಲುಪುತ್ತೆ. ಆ್ಯಂಡ್ ಈ ಟ್ರೈನ್ ಜರ್ನಿಲಿ ನಾವು ರೈಟ್ ಸೈಡ್ ಕೂತ್ಕೊಂಡ್ರೆ ಬೆಸ್ಟ್ ವ್ಯೂ ಸಿಗುತ್ತೆ. ದಿಸ್ ಲಿಟ್ರಲಿ ಫೀಲ್ಸ್ ಲೈಕ್ ಅನದರ್ ವರ್ಲ್ಡ್. Welcome to Gornagrat. And finally, the moment happened.
ನಾವು ಐಕಾನಿಕ್ ಮ್ಯಾಟ್ರಹಾರ್ನ್ ಮೌಂಟೇನ್ನ ನೋಡಿದ್ವಿ. ಆ್ಯಂಡ್ ಈ ಮೌಂಟೇನ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ನಾವೆಲ್ಲ ಈ ಮ್ಯಾಟ್ರಹಾರ್ನ್ ಮೌಂಟೇನ್ ಚಿತ್ರನ ಒಂದು ಫೇಮಸ್ ಚಾಕ್ಲೇಟ್ ರ್ಯಾಪರ್ ಮೇಲೆ ನೋಡಿರ್ತೀವಿ. ಎಸ್, ಇಟ್ಸ್ ನನ್ ಅದರ್ ದ್ಯಾನ್ ಸ್ವಿಟ್ಜರ್ಲ್ಯಾಂಡ್ನ ಫೇಮಸ್ ಟಾಬ್ಲೆರೋನ್ ಚಾಕ್ಲೇಟ್. ನೀವು ನೋಡ್ಬೋದು, ಈ ಮೌಂಟೇನ್ನ ಹಾಫ್ ಪಾರ್ಟ್ನ ಫುಲ್ ಕ್ಲೌಡ್ಸು ಆವರಿಸ್ಕೊಂಡ್ಬಿಟ್ಟಿದೆ. ನಾವೇನಾದರೂ ಗ್ಲೇಷಿಯರ್ ಪ್ಯಾರಡೈಸ್ ರೂಟ್ ತಗೊಂಡಿದ್ರೆ ಇಷ್ಟು ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ಈ ಮೌಂಟೇನ್ 4478 ಮೀಟರ್ಸ್ ಅಂದರೆ 14,691 ಫೀಟ್ಸ್ ಮೇಲಿದೆ. ದಿಸ್ ಬ್ಯೂಟಿ ಇಸ್ ಜಸ್ಟ್ ಅ ಸ್ಟಾರ್ಟ್. ನಾವು ಹೀಗೆ ಈ ಮೌಂಟೇನ್ಸ್ನ, ಗ್ಲೇಷಿಯರ್ಸ್ನ ಎಂಜಾಯ್ ಮಾಡಿಕೊಂಡು ಕಣ್ಣು ತುಂಬಿಸ್ಕೊಂಡು ಮುಂದೆ ಬಂದರೆ ನಮಗೆ ಗೋಲ್ಡನ್ ಫೋಟೋ ಸ್ಪಾಟ್ ಸಿಗುತ್ತೆ. ಇಲ್ಲಿ ನಾವು ಬ್ಯಾಕ್ ಡ್ರಾಪಲ್ಲಿ ಮ್ಯಾಟ್ರಹಾರ್ನ್ ಮೌಂಟೇನ್ ಫುಲ್ ಕ್ಲೌಡ್ಸಿಂದ ಕವರ್ ಆಗೋ ಮುಂಚೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ತಗೊಂಡ್ವಿ. ಇಲ್ಲಿ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಕೂಡ ಇತ್ತು. ಆ್ಯಂಡ್ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಈ ಥರ ಹೊರಗಡೆ ಬಂದಾಗೆಲ್ಲ ಆಲ್ಮೋಸ್ಟ್ ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡ್ತೀವಿ. ಆ್ಯಂಡ್ ಆದಷ್ಟು ನಮ್ಮ ಟಿಫಿನ್ನ ನಾವು ಮನೆಯಿಂದನೇ ಕ್ಯಾರಿ ಮಾಡ್ತೀವಿ. ಈ ಪ್ಲೇಸ್ ನಮಗೊಂಥರ ಮಿನಿ ಹೈಕ್ ಥರ ಆಗಿತ್ತು. ಇಲ್ಲಿ ಗ್ಲೇಷಿಯರ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂದರೆ, ಕ್ಯಾಮ್ರಾದಲ್ಲಿ ಅದು ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಬರಿಗಣ್ಣಲ್ಲಂತೂ ನಿಜವಾಗ್ಲೂ ಇಟ್ ವಾಸ್ ಅಮೇಝಿಂಗ್. ಹೀಗೆ ಮುಂದೆ ಸಾಗ್ತಾ ನಮಗಿಲ್ವೊಂದು ಚಿಕ್ಕ ಚರ್ಚ್ ನೋಡೋಕ್ಕೆ ಸಿಕ್ತು. ಹಾಗೆ ಬ್ಲೆಸ್ಸಿಂಗ್ಸ್ನ ತಗೊಂಡು ಮುಂದುವರೆದ್ವಿ.
ಹಾಗೆ ಮುಂದೆ ಬಂದರೆ ಈ ಬ್ಯೂಟಿಫುಲ್ ಗ್ಲೇಷಿಯರ್ಸ್ ವ್ಯೂವ್ಸ್ನ ನೋಡೋಕ್ಕೆ ಅಬ್ಸರ್ವೇಷನ್ ಡೆಕ್ನ ಮಾಡಿದರು. ಆ್ಯಂಡ್ ಈ ಡೆಕ್ನಲ್ಲಿ ಅಬ್ಸರ್ವೇಷನ್ ಟೆಲಿಸ್ಕೋಪ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಟೆಲಿಸ್ಕೋಪ್ಸಿಂದ ನಾವು ಬೇರೆ ಬೇರೆ ಮೌಂಟೇನ್ಸ್ ಹಾಗೂ ಅವುಗಳ ಡಿಸ್ಟೆನ್ಸ್ನ ನೋಡ್ಬೋದು. ಅಂದರೆ ಒಂದೇ ಪ್ಲೇಸಿಂದ ಸಿಕ್ಕಾಪಟ್ಟೆ ಮೌಂಟೇನ್ಸ್ನ ನೋಡ್ಬೋದು. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಗ್ಲೇಷಿಯರ್ ಕರ್ಗಿ ಹರ್ಕೊಂಡು ಹೋಗಿರೋದನ್ನ ನೀವು ಆರಾಮಾಗಿ ಈ ಮಾರ್ಕ್ನ ನೋಡಿ ಕಂಡುಹಿಡಿಬೋದು. ಅಷ್ಟರಲ್ಲಿ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮಗೆ ಇಂಡೋರ್ ಆ್ಯಕ್ಟಿವಿಟಿ ಸ್ಪೇಸ್ ಕಾಣಿಸ್ತು, ಝೂಮ್ ಎಕ್ಸ್ಪೀರಿಯನ್ಸ್ ಅಂತ. ಇದೊಂಥರ ಮೌಂಟೇನ್ಸ್ನ ಎಕ್ಸಿಬಿಷನ್ ಥರ ಇತ್ತು. ಫಸ್ಟ್ ಸ್ಟೇಜಲ್ಲಿ ಇಲ್ಲಿರೋ ಮೌಂಟೇನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಾಗೆ ಇದು ಪೆರಿಸ್ಕೋಪ್. ಆ್ಯಂಡ್ ಇಲ್ಲಿಂದ ನಾವು ಲೈವ್ ವಿಜುವಲ್ಸ್ನ ನೋಡ್ಬೋದು. ಮ್ಯಾಟ್ರಹಾನ್ ಮೌಂಟೇನ್ ಆ್ಯಂಡ್ ಸರೌಂಡಿಂಗ್ಸ್ನ ನಾವು ಲೈವ್ ವಿಜುವಲ್ಸ್ ನೋಡ್ಬೋದು. ಸೆಕೆಂಡ್ ಸ್ಟೇಜ್ ನಮ್ಮನ್ನ 4 ಸೀಸನ್ಸ್ಗೆ ಕರ್ಕೊಂಡು ಹೋಯ್ತು. ಇಲ್ಲಿ ಮ್ಯಾಟ್ರಹಾನ್ ಮೌಂಟೇನ್ 4 ಸೀಸನ್ಸಲ್ಲೂ ಹೇಗಿರುತ್ತೆ ಅಂತ 3D ವಿಜುವಲ್ಸ್ ಮೂಲಕ ತಿಳ್ಕೊಂಡ್ವಿ. ಐಸಿ ವಿಂಡ್ಸ್, ಸ್ನೋವಿ ಲ್ಯಾಂಡ್ಸ್ಕೇಪ್ಸ್, ಆಟಮ್ನ ಸ್ಟಾರ್ಮ್ಸ್, ಸ್ಪ್ರಿಂಗ್ ಲ್ಯಾಂಡ್ಸ್ಕೇಪ್ಸ್ ಆ್ಯಂಡ್ ಕಾಮ್ ಸಮರ್ಸ್ನ ನೋಡಿದ್ವಿ. ಇದಂತೂ ನಿಜವಾಗ್ಲೂ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಆಗಿತ್ತು. ರಿಯಲ್ ಥರ ಅನ್ನಿಸ್ತಿತ್ತು.
ಪ್ಯಾಕೇಜಲ್ಲಿ ನಾವು VR ಮೂಲಕ ಮ್ಯಾಟ್ರಹಾರ್ನ್ ಮೌಂಟೇನ್ ಮೇಲೆ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆನೆಸ್ಟ್ಲಿ ಇವೆಲ್ಲ ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ವೇ ಅಲ್ಲ, ನಿಜವಾಗ್ಲೂ ಫುಲ್ ಸಿನಿಮ್ಯಾಟಿಕ್ ಫೀಲ್ ಕೊಡ್ತು. ನಾವಿಷ್ಟೊಂದು ತಿರುಗಾಡಿ ಎಕ್ಸ್ಪ್ಲೋರ್ ಮಾಡಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತಿತ್ತು. ಹಾಗೆ ಅಲ್ಲೇ ಕೂತ್ಕೊಂಡು ನಾವು ತಂದಿರೋ ಸ್ಯಾಂಡ್ವಿಚ್ಸ್ನ ತಿನ್ಕೊಂಡು ವಾಪಸ್ ಝರ್ಮ್ಯಾಟ್ ಕಡೆಗೆ ಹೊರಟ್ವಿ. ವೆಲ್ಕಮ್ ಬ್ಯಾಕ್ ಟು ಝರ್ಮ್ಯಾಟ್. ಇನ್ನು ಝರ್ಮ್ಯಾಟ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವೆಹಿಕಲ್ಸ್ ಆರ್ ನಾಟ್ ಎಟ್ ಆಲ್ ಅಲೌಡ್. ಇದನ್ನು ಕಾರ್ ಫ್ರೀ ಮೌಂಟೇನ್ ವಿಲೇಜ್ ಅಂತ ಕರೀತಾರೆ. ಇಲ್ಲಿ ನೀವು ಬರೀ ಕುದುರೆ ಟಾಂಗ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಅಷ್ಟೇ ನೋಡ್ಬೋದು. ಆ್ಯಂಡ್ ಈ ಸ್ಟ್ರೀಟ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ನೀವು ಗೂಗಲ್ಗೆ ಹೋಗಿ ಝರ್ಮ್ಯಾಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೇನಾಗಿ ಸಿಗೋದೇ ಈ ಸ್ಟ್ರೀಟು. ಆ್ಯಂಡ್ ಈ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ನಾನೇನು ಹೇಳಲ್ಲ, ನೀವೇ ನೋಡ್ಕೊಂಬಿಡಿ. ಒಂದೊಂದು ವಾಚು 3 ಲಕ್ಷ, 4 ಲಕ್ಷ, 10 ಲಕ್ಷ, 25 ಲಕ್ಷದ ತನಕ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಕೋಟಿ ತನಕನೂ ಇದೆ. ರ್ಯಾಡ್ ವಾಚಸ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಜುವೆಲ್ಸ್ ಪ್ರೈಸಸ್ ಅಂತೂ ಕೇಳಲೇಬೇಡಿ. ಗೊತ್ತಿಲ್ಲ ಇವೆಲ್ಲ ಗೋಲ್ಡು ಡೈಮಂಡ್ಸ ಏನೂ ಗೊತ್ತಿಲ್ಲ, ಬಟ್ ಪ್ರೈಸಸ್ ಮಾತ್ರ ಲಕ್ಷ ಲಕ್ಷ ಇದೆ. ಮಿನಿಮಮ್ 35 ಲಕ್ಷ, 40 ಲಕ್ಷ ಈ ಥರ ಇತ್ತು. ನಿಜವಾಗ್ಲೂ ಈ ಪ್ರೈಸಸ್ನೆಲ್ಲ ನೋಡಿ ತಲೆ ಗಿರ 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 ಅಂತ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಆಗಿತ್ತು ಎಲ್ಲ.
ಈ ಬ್ಯೂಟಿಫುಲ್ ವಿಲೇಜ್ನ ಒಂದು ರೌಂಡ್ ಸುತ್ತಕೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ನಾವು ಝರ್ಮ್ಯಾಟಿಂದ ವಿಸ್ಪ್ವರೆಗೂ ಟ್ರೈನಲ್ಲಿ ಹೋಗಿ ಅಲ್ಲಿಂದ ನಾವು ಮುಂದೆ ಇಂಟರ್ಲೇಕನ್ ತನಕ ಬಸ್ಸಲ್ಲಿ ಹೋಗಬೇಕಿತ್ತು. ಈ ಒಂದು ಪ್ಲೇಸು ವಿಸ್ಪ್ ಬಸ್ ಸ್ಟೇಷನ್ ಹತ್ರ ಇರೋ ಪ್ಲೇಸು. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಬಸ್ ಬರೋವರೆಗೂ ನಾವು ಹೀಗೆ ಇಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಸಮಟೈಮ್ಸ್ ದ ಬೆಸ್ಟ್ ಮೆಮರೀಸ್ ಕಮ್ ಫ್ರಮ್ ಅನ್ಪ್ಲ್ಯಾನ್ಡ್ ಡಿಸಿಷನ್ಸ್. ನಮಗೆ ಗ್ಲೇಷಿಯರ್ ಪ್ಯಾರಡೈಸ್ ಹೋಗೋಕ್ಕಂತೂ ಆಗಲಿಲ್ಲ, ಬಟ್ ಅನ್ಪ್ಲ್ಯಾನ್ಡ್ ಗಾರ್ನರ್ ಗ್ರೈಟ್ ನಮಗೆ ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.